ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಕರ್ನಾಟಕ ಮೂಲದ 22 ವರ್ಷದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾರೆ. ಸಾಕೇತ್ 22 ವರ್ಷದ ಸಾಕೇತ್ ನಾಪತ್ತೆಯಾಗಿರೋದು. ಕ್ಯಾಲಿಫೋರ್ನಿಯಾ ವಿವಿಯಲ್ಲಿ ಸಾಕೇತ್ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ರಾಸಾಯನಿಕ ಜೈವಿಕ ಅಣು ಎಂಜಿನಿಯರಿಂಗ್ ಮಾಡ್ತಾ ಇದ್ರು ಸಾಕೇತ್. ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಫೆಬ್ರವರಿ 9ನೇ ತಾರೀಕಿನಂದು ಸಾಕೇತ್ ಶ್ರೀನಿವಾಸಯ್ಯ ಕಾಣೆಯಾಗಿದ್ದಾರೆ. ಈಗ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ದಾರೆ. ಎಲ್ಲಿ ಹೋದ್ರು, ಏನಾದ್ರು, ಈ ಬಗ್ಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಅಮೆರಿಕಾದಲ್ಲಿ ಓದ್ತಾ ಇದ್ದಂತಹ ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ, ನೀವು ಫೋಟೋಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅವರು ಅಲ್ಲಿ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ರು, ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಫೆಬ್ರವರಿ 9ನೇ ತಾರೀಕಿನಿಂದ ಕಾಣೆಯಾಗಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಹುಡುಕಾಟದಲ್ಲಿದ್ದಾರೆ. ಎಲ್ಲಿ ಹೋದ್ರು, ಏನಾದ್ರು, ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದ್ ಕಡೆ ಕುಟುಂಬಸ್ಥರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ತಮ್ಮ ಮಗುವನ್ನ ಅಂದ್ರೆ ತಮ್ಮ ಮಗನನ್ನ ಹುಡ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಈಗ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭಾರತೀಯ ರಾಯಭಾರ ಕಚೇರಿಯಿಂದ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿರೋದು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ವಿಶ್ವವಿದ್ಯಾಲಯದಲ್ಲಿ ರೂಮ್ಮೇಟ್ ಲಿಂಕ್ಡ್ಇನ್ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡ್ತಾರೆ. ಆ ಪೋಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಶ್ರೀನಿವಾಸಯ್ಯರನ್ನ ಪತ್ತೆ ಹಚ್ಚೋದಕ್ಕೆ, ಅಂದ್ರೆ ಸಾಕೇತ್ ಶ್ರೀನಿವಾಸಯ್ಯರನ್ನ ಪತ್ತೆ ಹಚ್ಚೋದಕ್ಕೆ ಅವರು ಸಹಾಯವನ್ನ ಕೇಳ್ತಾರೆ. ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ 22 ವರ್ಷದ ವಿದ್ಯಾರ್ಥಿಯಾಗಿದ್ರು ಸಾಕೇತ್ ಶ್ರೀನಿವಾಸಯ್ಯ. ಫೆಬ್ರವರಿ 9ನೇ ತಾರೀಕಿನಂದು ಕಾಣೆಯಾಗಿದ್ರು. ಕೊನೆಯ ಬಾರಿಗೆ ಬರ್ಕ್ಲಿ ಬೆಟ್ಟಗಳ ಅಂಜಾ ಸರೋವರ ಬಳಿ ನೋಡಲಾಗಿತ್ತು ಅವರನ್ನ. ಹೀಗಾಗಿ ಭಾರತೀಯ ರಾಯಭಾರ ಕಚೇರಿ ಬಗ್ಗೆ ಟ್ವೀಟ್ ಮಾಡಿದೆ. ಕನ್ಸುಲೇಟ್ ಜನರಲ್ ಶ್ರೀನಿವಾಸಯ್ಯರವರ ಕುಟುಂಬದೊಂದಿಗೆ ಮತ್ತು ಅವರನ್ನ ಹುಡುಕೋದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಅನ್ನೋದನ್ನ ತಿಳಿಸಿದೆ. ವಿದ್ಯಾರ್ಥಿ ನಾಪತ್ತೆ ಹಿನ್ನೆಲೆ ಈಗ ಭಾರತೀಯ ಕನ್ಸುಲೇಟ್ ಜನರಲ್ ತೀವ್ರ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಸಾಕೇತ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಕ್ಯಾಲಿಫೋರ್ನಿಯಾದಿಂದ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಯಾವ ಕಾರಣದಿಂದಾಗಿ, ಏನಾದ್ರೂ ಡೀಟೇಲ್ಸ್ ಸಿಕ್ಕಿದೆಯಾ? ಈ ಬಗ್ಗೆ ಕುಟುಂಬಸ್ಥರು ಏನ್ ಹೇಳ್ತಾರೆ ಮಹೇಶ್? ಖಂಡಿತ, ಕರ್ನಾಟಕ ಮೂಲದ 22 ವರ್ಷದ ವಿದ್ಯಾರ್ಥಿ ಅಮೆರಿಕದಲ್ಲಿ ನಾಪತ್ತೆ ಇರೋದು. ಸಹಾಯ ಕೋರಿ ಈಗ ರೂಮ್ಮೇಟ್ ಈತ ಏನು ಸಾಕೇತ್ ಶ್ರೀನಿವಾಸ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ರೂಮ್ ನಲ್ಲಿ ವಾಸ ಇರ್ತಾರೆ. ಈತ ಕಳೆದ ಒಂದು ಫೆಬ್ರವರಿ 9ರಂದು ಕಾಣೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿ ಹತ್ತಿರದ ಒಂದು ಏನು ಬೆಟ್ಟಗಳ ಒಂದು ಸರೋವರ ಬಳಿ ಲಾಸ್ಟ್ ಟೈಮ್ ನೋಡಿದ್ದು ಅನ್ನೋದು ಕೂಡ ಇರುವಂತದ್ದು. ಅಂದ್ರೆ ಈತ ಅಲ್ಲಿ ಓದಕ್ಕೂ ಕೂಡ ಹೋಗಿದ್ದ ಅಂತ ಹೇಳುದು. ಮತ್ತೆ ಸಾಕೇತ್ ಶ್ರೀನಿವಾಸ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮದ್ರಾಸ್ನಲ್ಲಿ IIT ಬಳಿಕ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಸದ್ಯ ನಾಪತ್ತೆ ಆಗಿರುವಂತೂ ಕೂಡ ತೀವ್ರ ಕಳವಳ ಆಗಿರುವಂತದ್ದು. ಸದ್ಯ ರಾಯಭಾರಿ ಕಚೇರಿ ಸೇರಿದಂತೆ ಸ್ಥಳೀಯ ಪೊಲೀಸರು ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಏನು ಹುಡುಕುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಸೋಮವಾರದಿಂದ ಏನು ಕಾಣೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಆ ಒಂದು ಕುಟುಂಬಸ್ಥರನ್ನ ಕೂಡ ಅಧಿಕಾರಿಗಳು ಸಂಪರ್ಕ ಮಾಡಿ ಅವರನ್ನ ಹುಡುಕುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಂಬಂಧಿಕರು ಕೂಡ ಅಮೆರಿಕಕ್ಕೆ ತೆರಳಿರುವಂತದ್ದು. ಸದ್ಯ ಒಂದು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಇದ್ದಕ್ಕಿದ್ದಂತೆ ನಾಪತ್ತೆ ಆದಂತ ಸಮಯದಲ್ಲಿ ತನ್ನ ರೂಮ್ಮೇಟ್ ಏನು ಒಂದು ಟ್ವೀಟ್ ಮಾಡಿರ್ತಾನೆ, ಈತ ನನ್ನ ಸ್ನೇಹಿತ, ಹೀಗಾಗಿ ಎಲ್ಲಾದ್ರೂ ಕಾಣಿಸ್ತಾರೆ ನಮಗೆ ಒಂದು ಮಾಹಿತಿ ನೀಡಿ ಅನ್ನೋದು ಕೂಡ ಸದ್ಯ ಅಂತ ನಾಪತ್ತೆ ಇರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಮೊದಲ ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.